ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲ್ಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. ನಮಸ್ಕಾರ ಮಕ್ಕಳೇ, ಚೆನ್ನಾಗಿದ್ದೀರಾ? ನಿಮಗೆಲ್ಲರಿಗೂ 4ನೇ ತರಗತಿ ಕನ್ನಡ ಈ ಕ್ಲಾಸ್ಗೆ ಸುಸ್ವಾಗತ ಮಕ್ಕಳೇ. ಇವತ್ತಿನ ತರಗತಿಯಲ್ಲಿ ನಾವು 4ನೇ ತರಗತಿಯ ಕನ್ನಡ ವಿಷಯದಲ್ಲಿ ಪಾಠ 6 ದೊಡ್ಡವರು ಯಾರು ಎಂಬತಕ್ಕಂಥ ಒಂದು ಪಾಠವನ್ನು ಅಭ್ಯಾಸ ಮಾಡೋಣ ಮಕ್ಕಳೇ. ಎಲ್ಲರೂ ಸಿದ್ಧವಾಗಿದ್ದೀರಾ? ಬನ್ನಿ ಮಕ್ಕಳೇ, ಅಭ್ಯಾಸ ಮಾಡೋಣ. ಮಕ್ಕಳೇ, ಈಗೊಂದು ಗಾದೆ ಮಾತು. ಈ ಗಾದೆ ಮಾತನ್ನು ನೀವು ನೋಡಿ ಮಕ್ಕಳೇ. ಕಂಕುಳಲ್ಲಿ ಮಗುವನ್ನು ಇಟ್ಟುಕೊಂಡು ಸಂತೆಯೆಲ್ಲ ಹುಡುಕಿದ್ದಾಳಂತೆ. ಮಕ್ಕಳೇ, ಈ ಗಾದೆ ಮಾತನ್ನು ಕೇಳಿದ್ದೀರಲ್ವ? ನಿಮ್ಮ ಮನೆಯಲ್ಲಿ ಆಗಾಗ ಅಮ್ಮ, ಅಪ್ಪ, ಅಣ್ಣ, ಅಕ್ಕ ಈ ಮಾತನ್ನು ಬಳಕೆ ಮಾಡೋದನ್ನು ನೀವು ಗಮನಿಸಿರಬಹುದು. ನಿಮ್ಮನ್ನು ಒಂದೊಂದು ಸಲ ಈ ರೀತಿಯಾಗಿ ಈ ಮಾತನ್ನು ಹೇಳ್ತಾ ನಿಮಗೆ ಎಚ್ಚರಿಕೆಯನ್ನು ಕೊಟ್ಟಿರ್ಬೋದು ಅಲ್ವ ಮಕ್ಕಳೇ? ಯಾವಾಗ ಕೇಳಿರ್ತೀರಿ ನೀವು ಮಾತನ್ನು? ಒಂದೊಂದು ಸಲ ಏನಾಗುತ್ತಪ್ಪ ಅಂತಂದರೆ, ನೀವೇ ನಿಮ್ಮ ಪೆನ್ನಾಗಲಿ ಇಲ್ಲ ನಿಮ್ಮ ಪೆನ್ಸಿಲ್ ಎಲ್ಲೋ ಒಂದು ಕಡೆ ಇಟ್ಟುಬಿಡ್ತೀರಿ. ಅದನ್ನು ನಿಮ್ಮ ಜಾಮಿಟ್ರಿಯಲ್ಲೇ ಇಟ್ಟಿರ್ತೀರಿ. ಆದರೆ ನೀವು ಮರ್ತೋಗಿರ್ತೀರಿ. ಆಗೇನಾಗುತ್ತೆ, ನೀವು ಎಲ್ಲ ಕಡೆ ಹುಡುಕ್ತೀರಿ. ಟೇಬಲ್ ಮೇಲೆ ಹುಡುಕ್ತೀರಿ, ಬ್ಯಾಗಲ್ಲಿ ಹುಡುಕ್ತೀರಿ, ಮನೆಯ ಕಿಟಕಿಯಲ್ಲಿ ಹುಡುಕ್ತೀರಿ ಅಲ್ವಾ? ಅನಂತರ ಅಮ್ಮನ ಕೇಳ್ತೀರಿ, ಅಪ್ಪನ ಕೇಳ್ತೀರಿ, ಅಮ್ಮ ನನ್ನ ಪೆನ್ಸಿಲ್ ಏನಾಯಿತು ಅಂತ ಎಲ್ಲರನ್ನ ಕೇಳ್ತಾ ಇರ್ತೀರಿ. ಆದರೆ ಕೊನೆಗೆ ಎಲ್ಲೂ ಸಿಗೋದಿಲ್ಲ. ಆಮೇಲೆ ಯೋಚನೆ ಮಾಡ್ತೀರಿ ಸ್ವಲ್ಪ ಹೊತ್ತು. ಆಗ ನಿಮಗೆ ಗೊತ್ತಾಗುತ್ತೆ, ಹಾಂ ನೋಡೋಣ ಒಂದ್ಸಲಿ ನನ್ನ ಜಾಮಿಟ್ರಿಯಲ್ಲಿ ಅಂತ. ಆಗ ಜಾಮಿಟ್ರಿಯಲ್ಲಿ ಹೋಗಿ ನೋಡ್ತೀರಿ, ನಿಮ್ಮ ಪೆನ್ಸಿಲ್ಲು ಅಲ್ಲೇ ನಿಮಗೆ ಸಿಗುತ್ತೆ. ಆಗ ಅಮ್ಮ ಹೇಳ್ತಾರೆ, ಏನಪ್ಪ ಕಂಕಳಲ್ಲಿ ಮಗುವನ್ನು ಇಟ್ಕೊಂಡು ಸಂತೆಯೆಲ್ಲ ಹುಡುಕಿದಂಗೆ ನೀನು ನಿನ್ನ ಜಾಮಿಟ್ರಿಯಲ್ಲೇ ಪೆನ್ಸಿಲ್ ಇಟ್ಕೊಂಡು ಎಲ್ಲ ಕಡೆ ಹುಡುಕಾಡ್ಬಿಟ್ಟಲ್ಲಪ್ಪ, ಮನೆಯೆಲ್ಲ ಹುಡುಕ್ತಾ ಇದೆಯಲ್ಲಪ್ಪ ಅಂತ ಅಮ್ಮ ಹೇಳೋದನ್ನು ನೀವು ಗಮನಿಸಿರ್ತೀರಿ ಅಲ್ವ ಮಕ್ಕಳೇ? ಹೌದು, ಕಂಕಳಲ್ಲಿ ಮಗುವನ್ನು ಇಟ್ಕೊಂಡು ಸಂತೆಯೆಲ್ಲ ಹುಡುಕಿದ್ದಾಳಂತೆ. ಈ ಗಾದೆ ಮಾತನ್ನು ಯಾಕೆ ಬಳಸ್ತಾರೆ, ಏನು ಇದರ ಹಿನ್ನೆಲೆ ಅಂತ ನಾವು ನೋಡೋದಾದರೆ, ಒಂದು ದಿನ ಒಂದು ಊರಲ್ಲಿ ಒಬ್ಬ ತಾಯಿ ಇದ್ಲಂತೆ. ಆ ತಾಯಿಗೆ ಒಂದು ಮಗು ಇದ್ಲಂತೆ. ಆಕೆ ಆ ಮಗುವನ್ನು ಎತ್ಕೊಂಡು ಸಂತೆಗೆ ಹೋಗಬೇಕಾಯಿತು. ಏಕೆಂದರೆ ಮನೆಯಲ್ಲಿ ಎಲ್ಲ ಸಾಮಾನುಗಳು ಮುಗಿದಿತ್ತು, ತರಕಾರಿಗಳು ಮುಗಿದಿತ್ತು, ಬೇಕಾಗಿರ್ತಕ್ಕಂಥ ಬೇಳೆಕಾಳುಗಳೆಲ್ಲ ಖಾಲಿಯಾಗಿತ್ತು. ಅನಂತರ ಮನೆಗೆ ಬೇಕಾಗಿರ್ತಕ್ಕಂಥ ಹಣ್ಣುಗಳನ್ನು ತರಬೇಕಾಗಿತ್ತು. ಇವೆಲ್ಲವನ್ನು ತರಬೇಕಾಗಿದ್ದರಿಂದ ಆಕೆ ತನ್ನ ಮಗುವನ್ನು ಎತ್ಕೊಂಡು ಸಂತೆಗೆ ಹೋಗ್ತಾಳೆ. ಯಾಕೆಂದರೆ ಮಗುವನ್ನು ನೋಡ್ಕೊಳ್ಳೋಕ್ಕೆ ಮನೆಯಲ್ಲೂ ಯಾರೂ ಇರಲಿಲ್ಲ. ಸಂತೆಗೆ ಹೋಗಿದ್ದಾದಮೇಲೆ ಅಲ್ಲಿ ಏನೆಲ್ಲ ತಗೊತಾಳೆ ಅಂತ ನಾವು ನೋಡೋದಾದರೆ, ನೋಡಿ ಮಕ್ಕಳೇ, ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಿ. ಚಪ್ರ ಬದನೆಕಾಯಿ ಆಗಿರ್ಬೋದು, ನಂತರ ಟೊಮೆಟೊ ಆಗಿರ್ಬೋದು, ನಂತರ ಹಣ್ಣುಗಳಾಗಿರ್ಬೋದು, ನಂತರ ಸೌತೆಕಾಯಿ ಆಗಿರ್ಬೋದು, ಆಲೂಗಡ್ಡೆ ಆಗಿರ್ಬೋದು, ಈ ಎಲ್ಲ ವಸ್ತುಗಳು ಮನೆಗೆ ಬೇಕಾಗಿರ್ತವೆ. ಇವೆಲ್ಲವನ್ನು ಒಂದೊಂದಾಗಿ ತಗೊತಾ ಹೋಗ್ತಾಳೆ. ಮೊದಲಿಗೆ ತರಕಾರಿಗಳನ್ನು ತಗೊತಾಳೆ, ಆಮೇಲೆ ಹಣ್ಣುಗಳನ್ನು ತಗೊತಾಳೆ, ಆನಂತರ ಪಕ್ಕದ ಅಂಗಡಿಗೆ ಹೋಗಿ ಅಲ್ಲಿ ಸೌತೆಕಾಯಿಗಳನ್ನು ತಗೊತಾಳೆ, ಆಲೂಗಡ್ಡೆಗಳನ್ನು ತಗೊತಾಳೆ. ಆನಂತರ ಆ ಮಿಕ್ಚರ್ ಅಂಗಡಿಗೆ ಹೋಗಿ ಅಲ್ಲಿ ಮಗುಗೆ ತಿಂಡಿ ತಗೊತಾಳೆ. ಅನಂತರ ಹಾಗೆ ಆ ದವಸ ಧಾನ್ಯಗಳ ಅಂಗಡಿಗೆ ಹೋಗಿ ಅಲ್ಲಿ ಮನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ದವಸ ಧಾನ್ಯಗಳನ್ನು, ಬೇಳೆಕಾಳುಗಳನ್ನು ಎಲ್ಲವನ್ನು ತಗೊತಾಳೆ. ಹಾಗೆ ಮುಂದೆ ಹೋಗ್ತಾ ಇರ್ತಾಳೆ. ನಂತರ ಅಲ್ಲಿ ಮಗು ಹಾಡಬೇಕು ಅಂತ ಅನಿಸುತ್ತೆ. ಅಲ್ಲಿ ನೀವು ನೋಡ್ಬೋದು ಮಕ್ಕಳೇ, ಅಲ್ಲಿ ಜಾಯಿಂಟ್ ವೀಲ್ ಇದೆ, ಅದರಲ್ಲಿ ಮಗುಗೆ ಆಡಬೇಕು ಅನಿಸುತ್ತೆ. ಅಮ್ಮನ ಕೇಳ್ತಾಳೆ, ಅಮ್ಮ ನಾನಲ್ಲಿ ಆಡಬೇಕು ಅಂತ ಹೇಳ್ತಾಳೆ. ಆಗ ಅಮ್ಮ ಸರಿ ಆಯಿತು ಅಂತ ಅದರಲ್ಲಿ ಕುಳಿಸ್ಬಿಟ್ಟು ಮಗುನ ಆಡಿಸ್ತಾಳೆ. ಮಗು ಜೊತೆಯಲ್ಲಿ ಆಕೆಯೂ ಸ್ವಲ್ಪ ಹೊತ್ತು ಆ ಒಂದು ಜಾಯಿಂಟ್ ವೀಲ್ ಇದೆ ಅಲ್ವಾ, ಅದರಲ್ಲಿ ಆಟ ಆಡ್ತಾರೆ. ತದನಂತರ ಮಗು ಸರ ಬೇಕು ಅಂತ ಹೇಳುತ್ತೆ. ಆಗ ಆ ಮಗುಗೆ ಅಮ್ಮ ಒಂದು ಸರವನ್ನು ಕೊಡಿಸ್ತಾಳೆ. ಆನಂತರ ಪಕ್ಕದಲ್ಲೇ ಆಟದ ಸಾಮಾನುಗಳ ಅಂಗಡಿ ಇರುತ್ತೆ. ಆ ಆಟದ ಸಾಮಾನುಗಳ ಅಂಗಡಿಯಲ್ಲಿನೂ ಆ ಮಗುಗೆ ಬೇಕಾಗಿರ್ತಕ್ಕಂಥ ಆಟಿಕೆ ಸಾಮಾನುಗಳನ್ನು ತೆಗೆದುಕೊಡ್ತಾಳೆ. ಅನಂತರ ಹಾಗೆ ಮುಂದೆ ಬರ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಮಗು ಅಳ್ತಾ ಇರುತ್ತೆ ಮಕ್ಕಳೇ. ಈ ತಾಯಿಗೆ ಪಾಪ ಅಯ್ಯೋ ಅನಿಸುತ್ತೆ. ಯಾಕಪ್ಪ ಅಳ್ತಾ ಇದೆಯಾ ಅಂತ
ಆ ಮಗುನ ಕೇಳ್ತಾಳೆ. ಆಗ ಆ ಮಗು ಹೇಳುತ್ತೆ, ಅಮ್ಮ ಎಲ್ಲೋ ಕಳೆದೋಗ್ಬಿಟ್ಟಿದ್ದಾಳೆ ಅಂತ ಅಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಗ ಆ ತಾಯಿಗೆ ಅಯ್ಯೋ ಅಂತ ಅನಿಸುತ್ತೆ, ಜೊತೆಗೆ ತನಗೆ ಗಾಬರಿ ಆಗಿಬಿಡ್ತದೆ. ಅಯ್ಯೋ ನನ್ನ ಮಗು ಎಲ್ಲೋಯ್ತಪ್ಪ ಅಂತ ಅಂದ್ಬಿಟ್ಟು ಆಕೆಗೆ ತುಂಬ ಗಾಬರಿ ಆಗಿಬಿಡ್ತದೆ. ಗಾಬರಿ ಆಗಿಬಿಟ್ಟು ಏನು ಮಾಡ್ತಾಳೆ, ಆ ಸಂತೆಯಲ್ಲಿರೋದನ್ನೆಲ್ಲ ಕೇಳ್ತಾಳೆ. ಮಕ್ಕಳೇ, ಏನಮ್ಮ ನನ್ನ ಮಗುನ ನೋಡಿದ್ರಾ ಅಂತ ಸಂತೆಯಲ್ಲಿರೋ ವ್ಯಾಪಾರ ಮಾಡೋರನ್ನೆಲ್ಲ ಕೇಳ್ತಾ ಹೋಗ್ತಾಳೆ. ಅಲ್ಲಿರೋರೆಲ್ಲ ಇಲ್ಲಮ್ಮ ನಾವು ನೋಡಿಲ್ಲ ಅಂತ ಹೇಳ್ತಾರೆ. ಕೊನೆಗೆ ಅಲ್ಲೊಬ್ಬ ಬುದ್ಧಿವಂತ ಇರ್ತಾನೆ. ಆ ಬುದ್ಧಿವಂತ ಕೇಳ್ತಾನೆ, ಅಮ್ಮ ನೀನೆಲ್ಲ ಹುಡ್ಕಾಡ್ತಾ ಇದ್ದೀಯಾ, ನಿನ್ನ ಕಂಕ್ಳಲ್ಲಿ ಐತಲ್ಲಮ್ಮ ಮಗು, ಈ ಮಗು ಯಾರ್ದಮ್ಮ? ನೀನು ಹುಡುಕ್ತಾ ಇರೋದು ಈ ಮಗು ಬಗ್ಗೆನೇನಾ ಇಲ್ಲ ಬೇರೆ ಮಗುನಾ ಅಂತ ಆ ಬುದ್ಧಿವಂತ ಕೇಳ್ತಾನೆ. ಕಂಕ್ಳಲ್ಲಿ ನೋಡ್ತಾಳೆ, ಮಗು ಕಂಕ್ಳಲ್ಲೇ ಇರುತ್ತೆ. ಆಗ ಆ ತಾಯಿಗೆ ನಾಚಿಕೆ ಆಗುತ್ತೆ. ನಾನು ನನ್ನ ಕಂಕ್ಳಲ್ಲೇ ಮಗುನ ಇಟ್ಕೊಂಡು ಸಂತೆ ಎಲ್ಲ ಹುಡ್ಕಾಡ್ಬಿಟ್ನಲ್ಲ ಅಂತಂದ್ಬಿಟ್ಟು ಆ ತಾಯಿಗೆ ನಾಚಿಕೆ ಆಗುತ್ತೆ ಮಕ್ಕಳೇ. ಅನಂತರ ಆಕೆ ಸರಿ ಆಯಿತು ಅಂತಂದ್ಬಿಟ್ಟು ತಾನು ತಗೊಂಡಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳ ಒಂದು ಬ್ಯಾಗನ್ನು ಎತ್ಕೊಂಡು ತನ್ನ ಮಗುವನ್ನು ಎತ್ಕೊಂಡು ಆಕೆ ತನ್ನ ಮನೆಗೆ ಹೋಗ್ತಾಳೆ. ಮಕ್ಕಳೇ ನೋಡಿದ್ರಲ್ಲ ಕಥೆನ? ಇಂಥ ಸಂದರ್ಭಗಳು ನಿಮಗೂ ಎದುರಾಗಿರ್ತಾವಲ್ವ? ಹಾಗಾಗಿನೇ ನಾವು ಆ ಗಾದೆ ಮಾತುಗಳನ್ನು ಬಳಸ್ತಕ್ಕಂಥದ್ದು. ಈಗ ನಾವು ಪಾಠಕ್ಕೆ ಹೋಗೋಣ ಮಕ್ಕಳೇ. ಪಾಠಕ್ಕೆ ಹೋಗೋದಕ್ಕಿಂತ ಮೊದಲು ನಾವು ಕೆಲವೊಂದು ಪೂರ್ವ ಸಿದ್ಧತೆಗಳನ್ನು ಮಾಡ್ಕೋಬೇಕು. ನಿಮ್ಮ ನೋಟ್ ಪುಸ್ತಕ ಪೆನ್ನು ತೆಗೆದುಕೊಂಡು ಸಿದ್ಧವಾಗಿಟ್ಕೊಳ್ಳಿ. ಹಾಗೆಯೇ ನಿಮ್ಮ ಪಠ್ಯಪುಸ್ತಕವನ್ನು ತೆಗೀರಿ. ಪಠ್ಯಪುಸ್ತಕದಲ್ಲಿ ದೊಡ್ಡವರು ಯಾರು ಈ ಪಾಠವನ್ನು ತೆಗೆದು ಇಟ್ಕೊಳ್ಳಿ ಮಕ್ಕಳೇ. ಇಟ್ಕೊಂಡಿದ್ದೀರಾ? ಗುಡ್. ಮಕ್ಕಳೇ, ಈಗ ನಾನು ನಿಮಗೆ ಕೆಲವೊಂದು ಚಿತ್ರಗಳನ್ನು ತೋರಿಸ್ತೀನಿ. ಈ ಚಿತ್ರಗಳಲ್ಲಿ ದೊಡ್ಡವರು ಯಾರು ಅಂತಕ್ಕಂಥದ್ದನ್ನು ನೀವು ಗುರುತಿಸಿ ಹೇಳಬೇಕು ಮಕ್ಕಳೇ. ನೋಡಿ, ಮೊದಲನೇ ಚಿತ್ರ ಬರ್ತಾ ಇದೆ. ಈ ಚಿತ್ರದಲ್ಲಿರ್ತಕ್ಕಂಥವ್ರು ಯಾರು? ವೆರಿ ಗುಡ್, ಮಕ್ಕಳು. ಮುಂದಿನ ಚಿತ್ರ ನೋಡಿ ಮಕ್ಕಳೇ. ಹಾಗೆ ಈ ಚಿತ್ರದಲ್ಲಿರ್ತಕ್ಕಂಥದ್ದು ಯಾರು? ವೆರಿ ಗುಡ್, ಅಮ್ಮ. ಯಾರು? ಅಮ್ಮ. ಮುಂದಿನ ಚಿತ್ರ ನೋಡಿ ಮಕ್ಕಳೇ. ಈ ಚಿತ್ರದಲ್ಲಿರ್ತಕ್ಕಂಥದ್ದು ಯಾರು? ಎಸ್, ಕರೆಕ್ಟ್ ಮಕ್ಕಳೇ, ಅಜ್ಜಿ. ಯಾರು? ಅಜ್ಜಿ. ಮಕ್ಕಳೇ, ಈಗ ಈ 3 ಚಿತ್ರಗಳಲ್ಲಿ ದೊಡ್ಡವರು ಯಾರು ಗುರುತಿಸಿ ಹೇಳಿ ಮಕ್ಕಳೇ ನೋಡೋಣ. ವೆರಿ ಗುಡ್ ಮಕ್ಕಳೇ, ದೊಡ್ಡವರು ಅಜ್ಜಿ. ಯಾಕೆ ಅಜ್ಜಿ ದೊಡ್ಡವರು? ಹೌದು ಮಕ್ಕಳೇ, ವಯಸ್ಸಿನಲ್ಲಿ ದೊಡ್ಡವರು, ಅನುಭವದಲ್ಲಿ ದೊಡ್ಡವರು, ಜ್ಞಾನದಲ್ಲಿ ದೊಡ್ಡವರು, ಎಲ್ಲ ರೀತಿಯಲ್ಲೂ ಈ 2 ಚಿತ್ರಗಳಿಗೆ ಹೋಲಿಕೆ ಮಾಡಿದಾಗ ಅಜ್ಜಿ ದೊಡ್ಡವರು. ಈಗ ಮತ್ತೆ ಕೆಲವು ಚಿತ್ರಗಳನ್ನು ತೋರಿಸ್ತೀನಿ ನೋಡಿ ಮಕ್ಕಳೇ. ನೋಡಿ, ಮೊದಲನೇ ಚಿತ್ರ ಬಂತು. ಶಾಲೆಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಯಾರಿವರು? ಸರಿ ಮಕ್ಕಳೇ, ವಿದ್ಯಾರ್ಥಿಗಳು. ಯಾರು? ವಿದ್ಯಾರ್ಥಿಗಳು. ಹಾಗೆ ಮುಂದಿನ ಚಿತ್ರ ನೋಡಿ ಮಕ್ಕಳೇ. ಇಲ್ಲಿ ಯಾರಿರೋದು? ವೆರಿ ಗುಡ್ ಮಕ್ಕಳೇ, ಶಿಕ್ಷಕರು. ಯಾರು? ಶಿಕ್ಷಕರು. ಮುಂದಿನ ಚಿತ್ರ ನೋಡಿ ಮಕ್ಕಳೇ. ಈ ಚಿತ್ರದಲ್ಲಿರ್ತಕ್ಕಂಥದ್ದು ಯಾರು? ವೆರಿ ಗುಡ್ ಮಕ್ಕಳೇ, ಮುಖ್ಯ ಶಿಕ್ಷಕರು. ಮಕ್ಕಳೇ, ಈ 3 ಚಿತ್ರಗಳನ್ನು ನೋಡಿ, ಇದರಲ್ಲಿ ದೊಡ್ಡವರು ಯಾರು ಅಂತ ಹೇಳ್ಬೋದಾ? ಹೇಳಿ ಮಕ್ಕಳೇ. ವೆರಿ ಗುಡ್ ಮಕ್ಕಳೇ, ದೊಡ್ಡವರು ಮುಖ್ಯ ಶಿಕ್ಷಕರು. ಯಾಕಂತಂದರೆ ಇಲ್ಲಿ ಇರ್ತಕ್ಕಂಥ 2 ಚಿತ್ರಗಳಿಗೆ ಹೋಲಿಕೆ ಮಾಡಿದಾಗ ಅನುಭವದಲ್ಲಿ, ವಯಸ್ಸಿನಲ್ಲಿ, ವಿದ್ಯೆಯಲ್ಲಿ ಮುಖ್ಯ ಶಿಕ್ಷಕರು ದೊಡ್ಡವರಾಗಿದ್ದಾರೆ. ಈಗ ಮುಂದಿನ ಚಿತ್ರಗಳನ್ನು ಗಮನಿಸಿ ಮಕ್ಕಳೇ. ನೋಡಿ, ಮೊದಲನೇ ಚಿತ್ರ ಬರ್ತಾ ಇದೆ. ಯಾರು ಈ ಚಿತ್ರದಲ್ಲಿರ್ತಕ್ಕಂಥದ್ದು? ಮೊಲ. ವೆರಿ ಗುಡ್, ಮೊಲರಾಯ. ಯಾರು? ಮೊಲರಾಯ. ಮುಂದಿನ ಚಿತ್ರ ನೋಡಿ ಮಕ್ಕಳೇ. ಯಾರು ಈ ಚಿತ್ರದಲ್ಲಿರ್ತಕ್ಕಂಥದ್ದು? ವೆರಿ ಗುಡ್ ಮಕ್ಕಳೇ, ನರಿರಾಯ. ಯಾರು? ನರಿರಾಯ. ಹಾಗೆ ಮುಂದಿನ ಚಿತ್ರ ಗಮನಿಸಿ. ಈ ಚಿತ್ರದಲ್ಲಿರ್ತಕ್ಕಂಥದ್ದು ಯಾರು? ವೆರಿ ಗುಡ್ ಮಕ್ಕಳೇ, ಗಜರಾಜ. ಯಾರು? ಗಜರಾಜ. ಈ 3 ಚಿತ್ರಗಳಲ್ಲಿ ಯಾವ ಪ್ರಾಣಿ ದೊಡ್ಡದು? ದೊಡ್ಡವರು ಯಾರು? ಎಸ್, ವೆರಿ ಗುಡ್ ಮಕ್ಕಳೇ, ದೊಡ್ಡವರು ಗಜರಾಜ. ಪ್ರಾಣಿ ಪ್ರಪಂಚದಲ್ಲೇ ಗಜರಾಜನನ್ನು ದೊಡ್ಡವರು ಅಂತ ನಾವು ಹೇಳ್ಬೋದು. ಹೌದು ಮಕ್ಕಳೇ, ಇವತ್ತಿನ ನಮ್ಮ ಪಾಠನೂ ದೊಡ್ಡವರು ಯಾರು ಅಂತಕ್ಕಂಥ ಪಾಠ. ಇವತ್ತಿನ ಪಾಠದಲ್ಲಿ ಇಲಿಗಳು ತಮ್ಮ ಮಗಳಿಗೆ ಮದುವೆ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಪ್ರಪಂಚದಲ್ಲೇ ದೊಡ್ಡವರು ಯಾರು ಇರ್ತಾರೋ ಅವರಿಗೆ ನಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಅವರು ಪ್ರಪಂಚ ಎಲ್ಲ ಹುಡುಕಾಡ್ತಾರೆ. ಆ ಒಂದು ಕಥೆಯನ್ನು ಇವತ್ತಿನ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡೋಣ ಮಕ್ಕಳೇ. ನಾವು ಪಾಠಕ್ಕೆ ಹೋಗೋದಕ್ಕಿಂತ ಮೊದಲು ಈ ಪಾಠದಲ್ಲಿ ಬರ್ತಕ್ಕಂಥ ಪದಗಳ ಅರ್ಥಗಳನ್ನು ನೋಡೋಣ ಮಕ್ಕಳೇ. ಸಂಸಾರ. ಸಂಸಾರ ಅಂತಂದರೆ ಪರಿವಾರ, ಕುಟುಂಬ ಎಂಬ ಅರ್ಥವನ್ನು ಕೊಡುತ್ತೆ. ಹಾಗೆಯೇ ವರ. ವರ ಅಂತಂದರೆ ಮದುವೆಯಾಗುವ ಹುಡುಗ.
ಮದುಮಗ ಅಂತಲೂ ಕರೀತಾರೆ ಮಕ್ಕಳೇ. ಜಗತ್ತು, ಜಗತ್ತು ಅಂತಂದರೆ ಲೋಕ, ವಿಶ್ವ ಅಂತ ಅರ್ಥ ಕೊಡುತ್ತೆ. ತಕ್ಕ, ತಕ್ಕ ಅಂತಂದರೆ ಯೋಗ್ಯವಾದ, ಸಮರ್ಥ ಎಂಬ ಅರ್ಥವನ್ನು ಕೊಡುತ್ತೆ. ಸೂರ್ಯ, ಸೂರ್ಯ ಅಂತಂದರೆ ರವಿ, ದಿನಕರ ಅಂತಲೂ ಹೇಳ್ಬೋದು ಮಕ್ಕಳೇ. ಬೆಟ್ಟ, ಬೆಟ್ಟ ಅಂತಂದರೆ ಪರ್ವತ, ಗಿರಿ ಅಂತನ ಅರ್ಥ ಕೊಡುತ್ತೆ. ಸಂಭ್ರಮ, ಸಂಭ್ರಮ ಅಂತಂದರೆ ಉತ್ಸಾಹ, ಸಡಗರ ಎಂಬ ಅರ್ಥವನ್ನು ಕೊಡುತ್ತೆ. ಹಾಗೆಯೇ ವಿಚಾರ, ವಿಚಾರ ಅಂತಂದರೆ ವಿಷಯ, ಸಂಗತಿ ಎಂಬ ಅರ್ಥವನ್ನು ನೀಡುತ್ತೆ. ಬಹಳ, ಬಹಳ ಅಂತಂದರೆ ಹೆಚ್ಚು, ಅಧಿಕ ಎಂಬ ಅರ್ಥವನ್ನು ಕೊಡುತ್ತೆ. ಮದುವೆ, ಮದುವೆ ಅಂತಂದರೆ ಲಗ್ನ, ವಿವಾಹ, ಕಲ್ಯಾಣ ಎಂಬ ಅರ್ಥಗಳನ್ನು ಕೊಡುತ್ತೆ ಮಕ್ಕಳೇ. ಈಗ ನಾವು ಈ ಒಂದು ಪಾಠದಲ್ಲಿ ಏನೆಲ್ಲ ವಿಷಯಗಳನ್ನು ಕಲಿತೀವಿ, ಈ ಒಂದು ಪಾಠದಲ್ಲಿ ನಾವು ಅಂತರ್ಗತವಾಗಿ ಯಾವ ಸಂದೇಶವನ್ನು ಕಲಿತೀವಿ ಅಂತ ನಾವು ಈಗ ನೋಡೋಣ ಮಕ್ಕಳೇ. ಸಮಾಜದಲ್ಲಿ ಹೆಣ್ಣು ಮಗಳನ್ನು ಹೆತ್ತ ಬಹಳಷ್ಟು ತಂದೆ ತಾಯಿಗಳು ತಮ್ಮ ಮಗಳಿಗಾಗಿ ಉನ್ನತ ಸ್ಥಾನದಲ್ಲಿರುವ ವರನಿಗಾಗಿ ಹುಡುಕುತ್ತಾರೆ. ಹೌದು ಮಕ್ಕಳೇ, ನಮ್ಮ ಮನೆಯಲ್ಲೂ ಹೆಣ್ಣು ಮಕ್ಕಳಿದ್ದಾಗ ತಂದೆ ತಾಯಿಗಳು ಆ ವಯಸ್ಸಿಗೆ ಬಂದಿರತಕ್ಕಂಥ ಹೆಣ್ಣು ಮಗಳಿಗೆ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸಿರ್ತೀವಿ ಅಲ್ವಾ ಮಕ್ಕಳೇ. ತಂದೆ ತಾಯಿ ಒಳ್ಳೆಯ ಹುಡುಗನನ್ನು ಹುಡುಕಬೇಕು, ಆತನು ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರಬೇಕು, ಆತನು ಒಳ್ಳೆಯ ಕೆಲಸದಲ್ಲಿರಬೇಕು, ಚೆನ್ನಾಗಿ ಸಂಬಳ ಬರ್ತಾ ಇರಬೇಕು, ತಮ್ಮ ಜೀವನಕ್ಕಾಗಿ ಯಾವುದೇ ರೀತಿಯಲ್ಲಿ ಏನು ಯೋಚನೆ ಮಾಡ್ದಿರ ಎಲ್ಲ ಸಂಪತ್ತು ಆತನಿಗೆ ಇರಬೇಕು. ಈ ರೀತಿಯಾಗಿ ತಂದೆ ತಾಯಿಗಳು ಯೋಚನೆ ಮಾಡೋದನ್ನು ನಾವು ಸಮಾಜದಲ್ಲಿ ಕಾಣ್ತಾ ಇರ್ತೀವಿ ಅಲ್ವಾ ಮಕ್ಕಳೇ. ಇಂತಹ ಪ್ರಯತ್ನದಲ್ಲಿ ಕೆಲವೊಮ್ಮೆ ತಮ್ಮವರನ್ನೂ ಕಡೆಗಣಿಸುತ್ತಾರೆ. ಹೌದು ಮಕ್ಕಳೇ, ನಮ್ಮ ಮಗಳಿಗೆ ಒಳ್ಳೆಯ ವರ ಬೇಕು, ಒಳ್ಳೆಯ ವಿದ್ಯಾವಂತ ಬೇಕು, ಚೆನ್ನಾಗಿ ಸಂಬಳ ಬರ್ತಾ ಇರಬೇಕು, ಈ ರೀತಿ ಎಲ್ಲ ಯೋಚನೆ ಮಾಡಿ ಒಮ್ಮೊಮ್ಮೆ ತಮ್ಮ ಬಳಗದಲ್ಲೇ, ತಮ್ಮ ಪರಿವಾರದಲ್ಲೇ ಇರ್ತಕ್ಕಂಥ ಒಳ್ಳೆಯ ಹುಡುಗರನ್ನು ಗಮನಿಸದೆ ಅವರನ್ನು ಕಡೆಗಣಿಸ್ತಕ್ಕಂಥ ಒಂದು ಸಂಭವ ಇರ್ತದೆ ಮಕ್ಕಳೇ. ಕೊನೆಗೆ ತಮ್ಮ ತಪ್ಪನ್ನು ಅರಿತು ತಮ್ಮವರಲ್ಲಿಯೇ ವರನನ್ನು ಹುಡುಕಿ ಮದುವೆ ಮಾಡುತ್ತಾರೆ. ಕೊನೆಗೆ ಯಾರಾದರೂ ಬುದ್ಧಿವಾದ ಹೇಳಿದ ಮೇಲೆ, ಯಾಕಪ್ಪ ನಿಮ್ಮ ಮನೆಗಳಲ್ಲೇ ಒಳ್ಳೆಯ ಹುಡುಗರಿದ್ದಾರಲ್ಲ, ಆ ಹುಡುಗ ತುಂಬ ಒಳ್ಳೆಯವನಲ್ವಾ, ಆತನಿಗೆ ಕೊಟ್ಟು ನಿಮ್ಮ ಮಗಳನ್ನು ಮದುವೆ ಮಾಡ್ಬೋದಲ್ಲ, ಎಲ್ಲೆಲ್ಲೋ ಯಾಕೆ ಹುಡ್ಕೋಕೆ ಹೋಗ್ತೀರಿ, ನಿಮ್ಮ ಪರಿವಾರದಲ್ಲೇ ಒಳ್ಳೆಯ ಹುಡುಗ ಇದ್ದಾನಲ್ಲ ಅಂತ ಯಾರಾದರೂ ಬುದ್ಧಿವಾದ ಹೇಳಿದ್ರೆ ಆಗ ಅವರು ತಮ್ಮ ತಪ್ಪನ್ನು ಅರಿತುಕೊಂಡು ತಮ್ಮ ಪರಿವಾರದಲ್ಲೇ ಹುಡುಗನನ್ನು ಹುಡುಕಿ ಮದುವೆ ಮಾಡಿಕೊಡ್ತಕ್ಕಂಥ ಒಂದು ಸಂದರ್ಭವನ್ನು ನಾವು ಕಾಣ್ತಾ ಇರ್ತೀವಿ ಮಕ್ಕಳೇ. ಇಂತಹ ಒಂದು ಸಾಮಾಜಿಕ ಸಂದೇಶವನ್ನು ಪ್ರಸ್ತುತ ದೊಡ್ಡವರು ಯಾರು ಎಂಬ ಪಾಠದಲ್ಲಿ ಸರಣಿ ಚಿತ್ರಕಥೆಯ ಮೂಲಕ ವಿನೋದಭರಿತವಾಗಿ ವರ್ಣಿಸಲಾಗಿದೆ. ಹೌದು ಮಕ್ಕಳೇ, ಈ ಒಂದು ಪ್ರಸ್ತುತ ಪಾಠ ಏನಿದೆ ದೊಡ್ಡವರು ಯಾರು ಎಂಬತಕ್ಕಂಥ ಪಾಠದಲ್ಲಿ ಈ ಒಂದು ಸಾಮಾಜಿಕ ಸಂದೇಶವನ್ನು ಚಿತ್ರಕಥೆಯ ಮೂಲಕ, ವಿವಿಧ ಚಿತ್ರಗಳ ಮೂಲಕ ವಿನೋದಭರಿತವಾಗಿ ಈ ಒಂದು ಪಾಠದಲ್ಲಿ ವಿವರಿಸಲಾಗಿದೆ ಮಕ್ಕಳೇ. ಈಗ ಈ ಪಾಠದಲ್ಲಿರ್ತಕ್ಕಂಥ ಒಂದು ಪ್ಯಾರಾಗ್ರಾಫನ್ನು ನಾವು ಓದೋಣ. ನೀವು ಪಠ್ಯಪುಸ್ತಕವನ್ನು ತೆಗೆದು ನೀವು ನೋಡ್ಕೊಳ್ಳಿ ಮಕ್ಕಳೇ. ನಾನು ಈ ಒಂದು ಪ್ಯಾರಾಗ್ರಾಫನ್ನು ಧ್ವನಿ ಏರಿಳಿತಗಳೊಂದಿಗೆ ಅರ್ಥವನ್ನು ಗ್ರಹಿಸುತ್ತಾ ಲೇಖನ ಚಿಹ್ನೆಗಳನ್ನು ಗಮನಿಸುತ್ತಾ ನಾನು ಓದುತ್ತೇನೆ. ನೀವು ಈಗ ಅದನ್ನು ನೋಡ್ಕೊಳ್ಳಿ. ಆನಂತರ ನೀವು ಮನೆಯಲ್ಲಿ ಇದೇ ರೀತಿಯಲ್ಲಿ ಓದುವ ಅಭ್ಯಾಸವನ್ನು ಮಾಡ್ಕೋಬೇಕು ಮಕ್ಕಳೇ. ಒಂದು ಊರು, ಅಲ್ಲೊಂದು ಇಲಿಗಳ ಸಂಸಾರ. ಸಂಸಾರದಲ್ಲಿ ಒಬ್ಬ ಮಗಳಿದ್ದಳು. ಮಗಳಿಗೆ ತಕ್ಕ ವರನನ್ನು ಹುಡುಕಬೇಕೆಂದು ತಂದೆ ತಾಯಿ ಇಲಿಗಳು ಯೋಚಿಸಿದವು. ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು, ಅವನೇ ನಮ್ಮ ಮಗಳಿಗೆ ತಕ್ಕ ವರ ಎಂದು ತಾಯಿ ಇಲಿ ಹೇಳಿತು. ಸೂರ್ಯನ ಬಳಿಗೆ ಇಲಿಗಳು ಹೋದವು, ಮದುವೆಯ ವಿಚಾರ ತಿಳಿಸಿದವು. ಈಗ ಪಾಠದ ವಿವರಣೆಯನ್ನು ನೋಡೋಣ ಮಕ್ಕಳೇ. ಒಂದು ಊರು, ಅಲ್ಲೊಂದು ಇಲಿಗಳ ಸಂಸಾರ. ಆ ಸಂಸಾರದಲ್ಲಿ ಒಬ್ಬ ಮಗಳಿದ್ದಳು. ಹೌದು ಮಕ್ಕಳೇ, ಒಂದು ಊರು, ಆ ಊರಲ್ಲಿ ಒಂದು ಇಲಿಗಳ ಸಂಸಾರ ಇತ್ತು. ಆ ಸಂಸಾರದಲ್ಲಿ ವಯಸ್ಸಿಗೆ ಬಂದಿರತಕ್ಕಂಥ ಒಬ್ಬ ಹೆಣ್ಣು ಇಲಿ ಇತ್ತು. ಮಗಳಿಗೆ ತಕ್ಕ ವರನನ್ನು ಹುಡುಕಬೇಕೆಂದು ತಂದೆ ತಾಯಿ ಇಲಿಗಳು ಯೋಚಿಸಿದವು. ಹೌದು ಮಕ್ಕಳೇ, ತಮ್ಮ ಮಗಳಿಗೆ ಒಳ್ಳೆಯ ಹುಡುಗನನ್ನು ಹುಡುಕಬೇಕು. ಎಂಥ ಹುಡುಗ ಅಂತಂದರೆ ಈ ವಿಶ್ವದಲ್ಲೇ ದೊಡ್ಡವನು ಯಾರಿದ್ದಾನೋ ಆತನಿಗೆ ತಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಆಗ ಯೋಚನೆ ಮಾಡ್ತಾ ಹೌದು ಈ ಪ್ರಪಂಚದಲ್ಲಿಯೇ ದೊಡ್ಡವರು ಯಾರು ಅಂತ ನೋಡಬೇಕಾದ್ರೆ ಆಗ
ತಾಯಿ ಇಲಿ ಹೇಳ್ತಾಳೆ, ಈ ಪ್ರಪಂಚದಲ್ಲಿ ನಮ್ಮ ಮಗಳಿಗೆ ತಕ್ಕ ವರ ಯಾರು ಅಂತಂದರೆ ಆ ಸೂರ್ಯ. ನಾವು ಆ ಸೂರ್ಯನ ಬಳಿಗೆ ಹೋಗೋಣ ಅಂತ ತಾಯಿ ಇಲಿ ಹೇಳ್ತಾಳೆ. ಹೌದು, ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು, ಅವನೇ ನಮ್ಮ ಮಗಳಿಗೆ ತಕ್ಕ ವರ ಎಂದು ತಾಯಿ ಇಲಿ ಹೇಳಿತು. ಸೂರ್ಯನ ಬಳಿಗೆ ಇಲಿಗಳು ಹೋದವು, ಮದುವೆಯ ವಿಚಾರ ತಿಳಿಸಿದವು. ಹೌದು, ಆಗ ತಂದೆ ತಾಯಿ ಇಲಿಗಳು ಇಬ್ಬರು ನೇರವಾಗಿ ಎಲ್ಲಿಗೆ ಹೋಗ್ತಾರೆ? ಸೂರ್ಯನ ಬಳಿಗೆ ಹೋಗ್ತಾರೆ. ಸೂರ್ಯನ ಬಳಿಗೆ ಹೋಗ್ಬಿಟ್ಟು ಅವರು ತಮ್ಮ ಬಂದಂಥ ವಿಷಯವನ್ನು ಸೂರ್ಯನಿಗೆ ತಿಳಿಸ್ತಾರೆ. ಏನಪ್ಪ ಅದು ಅಂತಂದರೆ, ನಮ್ಮ ಮನೆಯಲ್ಲಿ ಹೆಣ್ಣುಮಗಳಿದ್ದಾಳೆ, ಆ ಹೆಣ್ಣು ಮಗಳಿಗೆ ನಾವು ಮದುವೆ ಮಾಡಬೇಕು, ನಮ್ಮ ಮಗಳಿಗೆ ತಕ್ಕ ವರ ನೀನೇ ಸೂರ್ಯದೇವ, ಹಾಗಾಗಿ ನೀನು ನಮ್ಮ ಮಗಳನ್ನು ಮದುವೆ ಮಾಡ್ಕೋಬೇಕು ಅಂತ ಆ ಸೂರ್ಯನಿಗೆ ತಂದೆ ತಾಯಿ ಇಲಿಗಳು ಹೇಳ್ತವೆ. ಈ ವಿಚಾರವನ್ನು ಕೇಳಿದ ಸೂರ್ಯನು, ನನಗಿಂತಲೂ ದೊಡ್ಡವನು ಇನ್ನೊಬ್ಬನಿದ್ದಾನೆ, ಅವನನ್ನು ಕೇಳಿ ಎಂದು ಹೇಳಿದನು. ತಂದೆ ತಾಯಿ ಇಲಿಗೆ ಇದೇನಪ್ಪ ಇದು, ನಾವು ಈ ಪ್ರಪಂಚದಲ್ಲೇ ದೊಡ್ಡವನು ಸೂರ್ಯದೇವ ಅಂತ ನಾವು ಅಂದ್ಕೊಂಡಿದ್ವಿ, ಆದರೆ ಈ ಸೂರ್ಯದೇವ ತನಗಿಂತಲೂ ಇನ್ನೊಬ್ಬನು ಬೇರೊಬ್ಬನಿದ್ದಾನೆ ಅಂತ ಹೇಳ್ತಾ ಇದ್ದಾನಲ್ಲ, ಯಾರು ಆ ಇನ್ನೊಬ್ಬನು ಅಂತ ತಂದೆ ತಾಯಿ ಇಲಿಗಳು ಯೋಚನೆ ಮಾಡ್ತಾ ಇರ್ತವೆ. ಹಾಗಾದರೆ ಅವನು ಯಾರು ಎಂದು ತಂದೆ ಇಲಿ ಕೇಳಿತು. ಸೂರ್ಯದೇವ, ನಿನಗಿಂತ ದೊಡ್ಡವರು ಯಾರಿದ್ದಾರೆ ಅಂತ ತಂದೆ ಇಲಿ ಕೇಳುತ್ತೆ. ಅದಕ್ಕೆ ಸೂರ್ಯನು, ಮೋಡ ನನಗಿಂತಲೂ ದೊಡ್ಡವನು ಎಂದು ಹೇಳಿದನು. ಎಲ್ಲರೂ ಸೇರಿ ಮೋಡದ ಬಳಿಗೆ ಹೋದವು. ಹೌದು, ಸೂರ್ಯದೇವ ಹೇಳ್ತಾನೆ, ಇಲ್ಲಪ್ಪ, ನೀವು ತಪ್ಪು ತಿಳಿದಿದ್ದೀರಿ, ನನಗಿಂತ ದೊಡ್ಡವನು ಇನ್ನೊಬ್ಬನಿದ್ದಾನೆ. ಅವನು ಯಾರು ಅಂತಂದರೆ ಮೋಡ. ಯಾಕಂತಂದರೆ ನನ್ನನ್ನು ಈ ಜಗತ್ತಿಗೆ ಕಾಣದಂತೆ ಮುಚ್ಚಿಡುವ ಒಂದು ಶಕ್ತಿಯನ್ನು ಆ ಮೋಡ ಹೊಂದಿದ್ದಾನೆ. ಹಾಗಾಗಿ ನಿಮ್ಮ ಮಗಳಿಗೆ ತಕ್ಕವರ ಆ ಮೋಡ. ನೀವು ಎಲ್ಲರೂ ಆ ಮೋಡದ ಬಳಿಗೆ ಹೋಗಿ ನಿಮ್ಮ ಮಗಳನ್ನು ಮದುವೆಯಾಗುವಂತೆ ಆ ಮೋಡಕ್ಕೆ ತಿಳಿಸಿ ಅಂತ ಸೂರ್ಯದೇವ ಹೇಳ್ತಾನೆ. ಎಲ್ಲರೂ ಎಲ್ಲಿಗೋಗ್ತಾರೆ? ನೇರವಾಗಿ ಮೋಡದ ಬಳಿಗೆ ಹೋಗ್ತಾರೆ. ಹೋಗಿ ಮದುವೆ ವಿಚಾರ ಕೇಳಿದ ಮೋಡವು, ಇಲ್ಲ ಇಲ್ಲ, ನನಗಿಂತ ದೊಡ್ಡವನು ಬೆಟ್ಟದ ರಾಜನಿದ್ದಾನೆ, ಅವನಲ್ಲಿಗೆ ಹೋಗಿ ಎಂದು ಹೇಳಿತು. ಮದುವೆ ವಿಷಯವನ್ನು ಇಲಿಗಳು ಮೋಡಕ್ಕೆ ತಿಳಿಸ್ತವೆ. ಅಪ್ಪ, ನಾವು ಸೂರ್ಯನ ಬಳಿ ಹೋಗಿದ್ವಿ, ಸೂರ್ಯನು ನನಗಿಂತ ದೊಡ್ಡವನು ಬೇರೊಬ್ಬನಿದ್ದಾನೆ, ಅವನು ಮೋಡ, ಅವನನ್ನು ಕೇಳಿ ನಿಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡಿ ಅಂತ ಹೇಳ್ದ. ಹಾಗಾಗಿ ನಿನ್ನ ಹತ್ರ ನಾವು ಬಂದಿದ್ದೀವಿ, ನೀನೇ ನಮ್ಮ ಮಗಳನ್ನು ಮದುವೆ ಮಾಡ್ಕೋಬೇಕು ಅಂತ ಮದುವೆಯ ವಿಷಯವನ್ನು ಮೋಡಕ್ಕೆ ತಂದೆ ತಾಯಿ ಇಲಿಗಳು ತಿಳಿಸ್ತವೆ. ಆಗ ಮೋಡ ಹೇಳ್ತಾನೆ, ಇಲ್ಲ ಇಲ್ಲ, ನನಗಿಂತ ದೊಡ್ಡವನು ಇನ್ನೊಬ್ಬನಿದ್ದಾನೆ, ಅವನು ಯಾರಪ್ಪ ಅಂತಂದರೆ ಬೆಟ್ಟದ ರಾಜ. ಯಾಕಂತಂದರೆ ಈ ಮೋಡವನ್ನೇ ತಡೀತಕ್ಕಂಥ ಒಂದು ಶಕ್ತಿ ಯಾರಿಗಿದೆ ಅಂತಂದರೆ ಬೆಟ್ಟದ ರಾಜನಿಗಿದೆ. ಹಾಗಾಗಿ ನೀವು ನನಗಿಂತ ದೊಡ್ಡವನಾಗಿರ್ತಕ್ಕಂಥ ಬೆಟ್ಟದ ರಾಜನ ಬಳಿಗೆ ಹೋಗಿ ನೀವು ಬೆಟ್ಟದ ರಾಜನಿಗೆ ಕೊಟ್ಟು ನಿಮ್ಮ ಮಗಳನ್ನು ಮದುವೆ ಮಾಡಿಕೊಡಿ ಅಂತ ಹೇಳ್ತಾನೆ. ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋಗಿ ವಿಷಯ ತಿಳಿಸಿದವು. ನಂತರ ತಂದೆ ತಾಯಿ ಇಲಿಗಳು ಏನು ಮಾಡ್ತವೆ? ನೇರವಾಗಿ ಬೆಟ್ಟದ ರಾಜನ ಬಳಿಗೆ ಹೋಗ್ತವೆ, ವಿಷಯವನ್ನು ತಿಳಿಸ್ತವೆ. ನೋಡಪ್ಪ, ನಮ್ಮ ಮಗಳಿಗೆ ನಾವು ಮದುವೆ ಮಾಡಬೇಕು, ನಾವು ಸೂರ್ಯನ ಬಳಿಗೆ ಹೋಗಿದ್ವಿ, ಸೂರ್ಯನು ಇಲ್ಲ ನನಗಿಂತ ದೊಡ್ಡವನು ಮೋಡ ಇದ್ದಾನೆ, ಮೋಡದ ಬಳಿಗೆ ಹೋಗು ಅಂತ ಹೇಳಿದ್ನು. ನಾವು ಮೋಡದ ಬಳಿ ಹೋದೆವು, ಮೋಡ ಇಲ್ಲ ಇಲ್ಲ ನನಗಿಂತ ದೊಡ್ಡವನು ಬೆಟ್ಟದ ರಾಜನಿದ್ದಾನೆ, ನೀವು ಅಲ್ಲಿಗೆ ಹೋಗಿ ಅಂತ ಹೇಳಿದ್ನು. ಈಗ ನಾವು ನಿನ್ನ ಬಳಿ ಬಂದಿದ್ದೀವಿ, ನೀನಾದರೂ ನಮ್ಮ ಮಗಳನ್ನು ಮದುವೆ ಮಾಡಿಕೊಂಡು ನಮಗೆ ಸಂತೋಷವನ್ನು ನೀಡು ಅಂತ ಬೆಟ್ಟದ ರಾಜನಿಗೆ ಮದುವೆಯ ವಿಷಯವನ್ನು ತಿಳಿಸ್ತವೆ ತಂದೆ ತಾಯಿ ಇಲಿಗಳು. ಆಗ ಬೆಟ್ಟದ ರಾಜ, ನನಗಿಂತಲೂ ದೊಡ್ಡವನು ಮತ್ತೊಬ್ಬನಿದ್ದಾನೆ, ಅವನೇ ಇಲಿರಾಯ, ಅವನಲ್ಲಿಗೆ ಹೋಗಿ ಎಂದನು. ಮಕ್ಕಳೇ, ನೋಡಿದ್ರಾ, ಕೊನೆಗೆ ಮತ್ತೆ ಎಲ್ಲ ಇಲಿರಾಯನ ಹತ್ರನೇ ಬರಬೇಕಾಯ್ತು ಅಲ್ವಾ? ಬೆಟ್ಟದ ರಾಜನ ಹತ್ರ ಹೋಗಿ ಈ ಇಲಿಗಳು ವಿಷಯವನ್ನು ತಿಳಿಸ್ತವೆ. ನೋಡಪ್ಪ, ಈ ಜಗತ್ತಿನಲ್ಲೇ ದೊಡ್ಡವನು ಸೂರ್ಯ ಅಂತ ನಾವು ಅಂದ್ಕೊಂಡಿದ್ವಿ, ಸೂರ್ಯನ ಬಳಿಗೆ ಹೋದ್ವಿ, ಆದರೆ ಸೂರ್ಯ ಇಲ್ಲ ಇಲ್ಲ ನನಗಿಂತ ದೊಡ್ಡವನು ಮೋಡ ಇದ್ದಾನೆ, ಅಲ್ಲಿಗೆ ಹೋಗಿ ಅಂತಂದ. ನಾವು ಮೋಡದ ಬಳಿಯೂ ಹೋದ್ವಿ,
ಆ ಮೋಡ ಏನು ಹೇಳ್ತು? ಇಲ್ಲ ಇಲ್ಲ, ನಾನೇನು ದೊಡ್ಡವನಲ್ಲ, ನನಗಿಂತ ಹಲವು ದೊಡ್ಡವನು ಬೆಟ್ಟದ ರಾಜನಿದ್ದಾನೆ ಅಂತ ಹೇಳ್ದ. ಸರಿ ಆಯಿತು ಅಂದ್ಬಿಟ್ಟು ಬೆಟ್ಟದ ರಾಜನ ಬಳಿಗೆ ಹೋದರೆ ಬೆಟ್ಟದ ರಾಜ ಇಲ್ಲ ಇಲ್ಲ, ನನಗಿಂತಲೂ ದೊಡ್ಡವನು ಮತ್ತೊಬ್ಬನಿದ್ದಾನೆ, ಅವನೇ ಇಲಿರಾಯ. ಯಾಕಂತಂದರೆ ಬೆಟ್ಟಕ್ಕೆ ಸುರಂಗವನ್ನು ಕೊರಿತಕ್ಕಂಥ ಒಂದು ಶಕ್ತಿಯನ್ನು ಹೊಂದಿರತಕ್ಕಂಥವನು ಇಲಿರಾಯ. ಹಾಗಾಗಿ ನನಗಿಂತ ದೊಡ್ಡವನು ಇಲಿರಾಯ. ನೀವು ಅವನ ಬಳಿಗೆ ಹೋಗಿ ನೀವು ಅವನಿಗೆ ನಿಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡಿ ಅವನೇ ನಿಮ್ಮ ಮಗಳಿಗೆ ತಕ್ಕವರ ಅಂತ ಹೇಳ್ತಾನೆ. ತದನಂತರ ತಮ್ಮ ತಪ್ಪನ್ನು ತಿಳ್ಕೊಂಡಂಥ ತಂದೆ ತಾಯಿ ಇಲಿಗಳು ಏನು ಮಾಡ್ತವೆ? ನಮ್ಮ ಮಗಳಿಗೆ ಇಲಿರಾಯನೇ ತಕ್ಕವರ ಎಂದು ತೀರ್ಮಾನಿಸಿ ಮಗಳನ್ನು ಇಲಿರಾಯನಿಗೆ ಕೊಟ್ಟು ವೈಭವದಿಂದ ಮದುವೆ ಮಾಡಿದವು. ಹೌದು, ಕೊನೆಗೆ ಆ ತಂದೆ ತಾಯಿ ಇಲಿಗಳಿಗೆ ಬುದ್ಧಿ ಬಂತು. ನಮ್ಮಲ್ಲೇ ಇರತಕ್ಕಂಥ ಒಬ್ಬ ಒಳ್ಳೆಯ ಹುಡುಗ ನಾವು ಗುರುತಿಸೋದಕ್ಕೆ ಆಗಲಿಲ್ವಲ್ಲ, ನಾವು ಗುರುತಿಸಲಿಲ್ವಲ್ಲ ಅಂತ ತಮ್ಮ ತಪ್ಪನ್ನು ತಿಳ್ಕೊಂಡು ಆ ಇಲಿರಾಯನ ಬಳಿಗೆ ಹೋಗಿ ವಿಷಯವನ್ನು ತಿಳಿಸ್ತವೆ. ಇಲಿರಾಯ, ನೀನೇ ನಮ್ಮ ಮಗಳನ್ನು ಮದುವೆ ಮಾಡ್ಕೋಬೇಕಪ್ಪ ಅಂತ ಹೇಳಿ ತಮ್ಮ ಮಗಳನ್ನು ಕೊಟ್ಟು ಇಲಿರಾಯನಿಗೆ ವೈಭವದಿಂದ ಮದುವೆ ಮಾಡಿಕೊಡ್ತವೆ. ಮಕ್ಕಳೇ, ಈ ಕಥೆಯ ನೀತಿ ಏನು? ಈ ಕಥೆಯ ನೀತಿ ಏನಪ್ಪ ಅಂತಂದರೆ, ಅಂಗೈಯಲ್ಲಿ ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕಾಗಿ ಊರು ಅಲೆದಂತೆ ಅಂತಂದರೆ, ನಮ್ಮ ಅಂಗೈಯಲ್ಲೇ ಬೆಣ್ಣೆ ಇಟ್ಕೊಂಡು ಅದನ್ನು ಕಾಯಿಸಿದ್ರೆ ತುಪ್ಪ ಸಿಗ್ತದಲ್ಲ ಮಕ್ಕಳೇ. ಆ ಕೆಲಸ ಮಾಡ್ದಿರಾ ತುಪ್ಪ ಬೇಕು ಅಂತ ಅಂದ್ಬಿಟ್ಟು ಊರೆಲ್ಲ ಸುತ್ತಾಡಿದ್ರಂತೆ ಯಾರೋ ಅಲ್ವಾ. ಈಗ ನಮ್ಮ ಕಥೆನೂ ಹಾಗೆ ಆಯ್ತಲ್ಲ. ತಮ್ಮ ಪರಿವಾರದಲ್ಲೇ ಇರ್ತಕ್ಕಂಥ ಒಳ್ಳೆಯ ಇಲಿರಾಯನನ್ನು ಗುರುತಿಸದೆ ಅವ್ರೇನು ಮಾಡಿದ್ರು? ಪ್ರಪಂಚ ಎಲ್ಲ ಸುತ್ತಾಡಿದ್ರು. ತಮ್ಮ ಮಗಳಿಗೆ ಒಳ್ಳೆಯ ವರ ಬೇಕು ಅಂದ್ಬಿಟ್ಟು ಎಲ್ಲ ಕಡೆ ಸುತ್ತಾಡಿದ್ರು. ತಮ್ಮಲ್ಲೇ ಇರ್ತಕ್ಕಂಥ ಒಬ್ಬ ಒಳ್ಳೆಯ ಹುಡುಗನನ್ನು ಗುರುತಿಸೋಕ್ಕೆ ಆಗಲಿಲ್ಲ. ಅರ್ಥ ಆಯ್ತಾ ಮಕ್ಕಳೇ ಪಾಠ? ಈಗ ನೀವು ಈ ಪಾಠವನ್ನು ಎಷ್ಟು ಮಾತ್ರ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ನಾನು ತಿಳ್ಕೊಬೇಕಲ್ವ ಮಕ್ಕಳೇ. ಹಾಗಾಗಿ ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ, ಅದಕ್ಕೆ ನೀವು ಉತ್ತರ ಕೊಡಬೇಕು ಮಕ್ಕಳೇ. ಮೊದಲನೇ ಪ್ರಶ್ನೆ ಬರ್ತಾ ಇದೆ ನೋಡಿ. ಇಲಿಗಳ ಸಂಸಾರ ಎಲ್ಲಿ ವಾಸವಾಗಿತ್ತು? ಎಲ್ಲಿ ವಾಸವಾಗಿತ್ತು? ಎಸ್, ವೆರಿ ಗುಡ್ ಮಕ್ಕಳೇ. ಒಂದು ಊರಿನಲ್ಲಿ ಇಲಿಗಳ ಸಂಸಾರ ವಾಸವಾಗಿತ್ತು. ಎರಡನೇ ಪ್ರಶ್ನೆ ಬರ್ತಾ ಇದೆ ನೋಡಿ ಮಕ್ಕಳೇ. ತಂದೆ ತಾಯಿ ಇಲಿಗಳು ಏನೆಂದು ಯೋಚಿಸಿದವು? ಎಸ್, ಸರಿ ಉತ್ತರ ಮಕ್ಕಳೇ. ಮಗಳಿಗೆ ತಕ್ಕ ವರನನ್ನು ಹುಡುಕಬೇಕೆಂದು ತಂದೆ ತಾಯಿ ಇಲಿಗಳು ಯೋಚಿಸಿದವು. ಮೂರನೇ ಪ್ರಶ್ನೆ ಬರ್ತಾ ಇದೆ ನೋಡಿ ಮಕ್ಕಳೇ. ತಾಯಿ ಇಲಿ ಏನೆಂದು ಹೇಳಿತು? ಎಸ್, ಸರಿ ಉತ್ತರ ಮಕ್ಕಳೇ. ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು, ಅವನೇ ನಮ್ಮ ಮಗಳಿಗೆ ತಕ್ಕ ವರ ಎಂದು ತಾಯಿ ಇಲಿ ಹೇಳಿತು. ನಾಲ್ಕನೇ ಪ್ರಶ್ನೆ ಬರ್ತಾ ಇದೆ ನೋಡಿ ಮಕ್ಕಳೇ. ಜಗತ್ತನ್ನು ಬೆಳಗುವವರು ಯಾರು? ಸರಿ ಉತ್ತರ ಮಕ್ಕಳೇ. ಜಗತ್ತನ್ನು ಬೆಳಗುವವರು ಸೂರ್ಯ. ಮಕ್ಕಳೇ, ಈಗ ಅಭ್ಯಾಸ ಚಟುವಟಿಕೆ. ನಿಮ್ಮ ನೋಟ್ ಪುಸ್ತಕವನ್ನು ತಗೊಳ್ಳಿ ಮಕ್ಕಳೇ, ಪೆನ್ ತಗೊಳ್ಳಿ. ಈ ಎರಡೂ ಪ್ರಶ್ನೆಗಳನ್ನು ಬರ್ಕೊಳ್ಳಿ ಮಕ್ಕಳೇ. ಐದನೇ ಪ್ರಶ್ನೆ, ಸೂರ್ಯನಿಗೆ ಇಲಿಗಳು ಯಾವ ವಿಚಾರ ತಿಳಿಸಿದವು? ಹಾಗೆಯೇ ಯಾರ ಜೊತೆಯಲ್ಲಿ ಇಲಿಯ ಮದುವೆಯಾಯಿತು? ಪ್ರಶ್ನೆಗಳು ಬರ್ಕೊಂಡ್ರ ಮಕ್ಕಳೇ. ಈಗ ಉತ್ತರಗಳನ್ನು ಬರೀರಿ. ಬರೆದ್ರ? ಗುಡ್. ಈಗ ನಿಮ್ಮ ಉತ್ತರಗಳನ್ನು ಪರೀಕ್ಷೆ ಮಾಡೋಣ. ನೀವು ಪರೀಕ್ಷೆ ಮಾಡ್ಕೊಳ್ಳಿ. ಸೂರ್ಯನಿಗೆ ಇಲಿಗಳು ಯಾವ ವಿಚಾರ ತಿಳಿಸಿದವು? ಸೂರ್ಯನಿಗೆ ಇಲಿಗಳು ಮದುವೆಯ ವಿಚಾರ ತಿಳಿಸಿದವು. ಆರನೇ ಪ್ರಶ್ನೆಯ ಉತ್ತರ, ಯಾರ ಜೊತೆಯಲ್ಲಿ ಇಲಿಯ ಮದುವೆಯಾಯಿತು? ಇಲಿರಾಯನ ಜೊತೆಯಲ್ಲಿ ಇಲಿಯ ಮದುವೆಯಾಯಿತು. ನಿಮ್ಮ ಉತ್ತರಗಳು ಸರಿಯಾಗಿದೆಯಾ ಮಕ್ಕಳೇ? ಪರೀಕ್ಷೆ ಮಾಡ್ಕೊಳ್ಳಿ. ಎಲ್ಲರೂ ಕರೆಕ್ಟಾಗಿ ಬರೆದಿದ್ದೀರಾ? ವೆರಿ ಗುಡ್ ಮಕ್ಕಳೇ. ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು? ಈಗ ಪ್ರಶ್ನೆ ಬರ್ತಾ ಇದೆ, ಈ ವಾಕ್ಯವನ್ನು ಯಾರು ಯಾರಿಗೆ ಹೇಳಿದರು ಅಂತಕ್ಕಂಥದ್ದನ್ನು ನೀವು ಹೇಳಬೇಕು ಮಕ್ಕಳೇ. ಮೊದಲನೇ ಪ್ರಶ್ನೆ ಬರ್ತಾ ಇದೆ ನೋಡಿ. ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು. ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು. ಮಕ್ಕಳೇ, ಈ ಮಾತನ್ನು ಯಾರು ಹೇಳಿದ್ದು? ವೆರಿ ಗುಡ್ ಮಕ್ಕಳೇ. ತಾಯಿ ಇಲಿ. ಯಾರಿಗೆ? ತಂದೆ ಇಲಿಗೆ. ಸರಿಯಾದ ಉತ್ತರ ಮಕ್ಕಳೇ. ಈಗ ಮುಂದಿನ ಪ್ರಶ್ನೆ ಬರ್ತಾ ಇದೆ ನೋಡಿ. ನಮ್ಮ ಮಗಳಿಗೆ ಇಲಿರಾಯನೇ ತಕ್ಕವರ. ನಮ್ಮ ಮಗಳಿಗೆ ಇಲಿರಾಯನೇ ತಕ್ಕವರ. ಈ ಮಾತನ್ನು ಯಾರು ಹೇಳಿದ್ದು? ಎಸ್, ಸರಿ ಉತ್ತರ ಮಕ್ಕಳೇ.
ತಂದೆ ಇಲಿ. ಯಾರಿಗೆ ಹೇಳಿತು? ತಾಯಿ ಇಲಿಗೆ ಹೇಳಿತು. ವೆರಿ ಗುಡ್ ಮಕ್ಕಳೇ. ಈಗ ಅಭ್ಯಾಸ ಚಟುವಟಿಕೆ. ಈ 3ನೇ ಪ್ರಶ್ನೆಯನ್ನು ಬರ್ಕೊಳ್ಳಿ ಮಕ್ಕಳೇ. ನಿಮ್ಮ ನೋಟ್ ಪುಸ್ತಕದಲ್ಲಿ ಬರ್ಕೊಂಡು ಉತ್ತರಗಳನ್ನು ಬರೀರಿ. ಇಲ್ಲ ಇಲ್ಲ, ನನಗಿಂತಲೂ ದೊಡ್ಡವನು ಬೆಟ್ಟದ ರಾಜನಿದ್ದಾನೆ. ಈ ಮಾತನ್ನು ಯಾರು ಹೇಳಿದ್ದು? ಯಾರಿಗೆ ಹೇಳಿದ್ದು? ಉತ್ತರಗಳನ್ನು ಬರೆದ್ರ? ಹಾಂ, ಸರಿ. ಉತ್ತರಗಳನ್ನು ನೋಡೋಣ. ನಿಮ್ಮ ಉತ್ತರಗಳನ್ನು ನೀವು ಪರೀಕ್ಷೆ ಮಾಡ್ಕೊಳ್ಳಿ. ಈ ಮಾತನ್ನು ಯಾರು ಹೇಳಿದ್ದು? ಸೂರ್ಯ. ಯಾರಿಗೆ? ತಂದೆ ತಾಯಿ ಇಲಿಗಳಿಗೆ. ಇಲ್ಲ ಇಲ್ಲ, ನನಗಿಂತಲೂ ದೊಡ್ಡವನು ಬೆಟ್ಟದ ರಾಜನಿದ್ದಾನೆ ಅಂತ ಸೂರ್ಯ ತಂದೆ ತಾಯಿ ಇಲಿಗಳಿಗೆ ಹೇಳಿದನು. ಮಕ್ಕಳೇ, ಈಗ ನಾನು ನಿಮಗೆ ಕೆಲವು ಭಿತ್ತಿಪತ್ರಗಳನ್ನು ತೋರಿಸ್ತೀನಿ. ಈ ಭಿತ್ತಿಪತ್ರಗಳು ಏನನ್ನು ಸೂಚಿಸ್ತವೆ ಅಂತ ನೀವು ಹೇಳಬೇಕು ಮಕ್ಕಳೇ. ಹೇಳ್ತೀರಾ? ಗುಡ್. ನೋಡಿ, ಮೊದಲನೇ ಚಿತ್ರ ಬಂತು. ಈ ಒಂದು ಭಿತ್ತಿಪತ್ರ ಏನನ್ನು ಸೂಚಿಸುತ್ತದೆ ಅಂತ ಹೇಳ್ಬೋದಾ? ಎಸ್, ವೆರಿ ಗುಡ್ ಮಕ್ಕಳೇ. ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಿ. ಇನ್ನೊಂದು ಭಿತ್ತಿಪತ್ರ ಬರ್ತಾ ಇದೆ ನೋಡಿ ಮಕ್ಕಳೇ. ಈ ಭಿತ್ತಿಪತ್ರ ಏನನ್ನು ಸೂಚಿಸುತ್ತೆ ಮಕ್ಕಳೇ? ವೆರಿ ಗುಡ್ ಮಕ್ಕಳೇ. ಪೋಲಿಯೋ ಲಸಿಕೆ ಹಾಕಿಸಿ. ಪೋಲಿಯೋ ಲಸಿಕೆ ಹಾಕಿಸಿ ಅಂತ ಈ ಒಂದು ಭಿತ್ತಿಪತ್ರ ಸೂಚಿಸುತ್ತೆ. ಈಗ ಅಭ್ಯಾಸ ಚಟುವಟಿಕೆ ಮಕ್ಕಳೇ. ನಾನೀಗ ನಿಮಗೆ ಭಿತ್ತಿಪತ್ರಗಳನ್ನು ತೋರಿಸ್ತೀನಿ. ಈ ಭಿತ್ತಿಪತ್ರಗಳು ಏನನ್ನು ಸೂಚಿಸ್ತವೆ ಅಂತ ನೀವು ಗುರುತಿಸಿ ಹೇಳಬೇಕು ಮಕ್ಕಳೇ. ಹೇಳ್ತೀರಾ? ಗುಡ್. ಮೊದಲನೇ ಭಿತ್ತಿಪತ್ರ ಬರ್ತಾ ಇದೆ ನೋಡಿ. ಹಾಂ, ಈ ಭಿತ್ತಿಪತ್ರ ಏನನ್ನು ಸೂಚಿಸುತ್ತೆ ಮಕ್ಕಳೇ? ಗುಡ್, ವೆರಿ ಗುಡ್. ನೀರನ್ನು ಪೋಲು ಮಾಡಬೇಡಿರಿ ಅಂತ ಸೂಚಿಸುತ್ತೆ. ಇನ್ನೊಂದು ಭಿತ್ತಿಪತ್ರ ಬರ್ತಾ ಇದೆ ನೋಡಿ ಮಕ್ಕಳೇ. ಎಸ್, ಈ ಭಿತ್ತಿಪತ್ರ ಏನನ್ನು ಸೂಚಿಸುತ್ತೆ? ಎಸ್, ಸರಿ ಉತ್ತರ ಮಕ್ಕಳೇ. ಕಸವನ್ನು ಕಸದ ತೊಟ್ಟಿಯಲ್ಲಿಯೇ ಹಾಕಿರಿ. ವೆರಿ ಗುಡ್ ಮಕ್ಕಳೇ. ಮಕ್ಕಳೇ, ಈಗ ನಿಮ್ಮ ಪಾಠದಲ್ಲೇ ಬರ್ತಕ್ಕಂಥ ಕೆಲವೊಂದು ಪಾತ್ರಗಳನ್ನು ಬಳಸ್ಕೊಂಡು ನಾವು ಒಗಟುಗಳನ್ನು ರಚನೆ ಮಾಡೋದನ್ನು ಕಲಿಯೋಣ ಮಕ್ಕಳೇ. ನೋಡಿ, ಮೊದಲನೇ ಒಗಟು ಯಾವ ರೀತಿ ರಚನೆ ಮಾಡ್ಬೋದು ಅಂತ. ಜಗತ್ತನ್ನೇ ಬೆಳಗುವವನು ನಾನು. ನೋಡಿ ಮಕ್ಕಳೇ, ಎಷ್ಟು ಸುಲಭವಾಗಿ ಒಗಟನ್ನು ರಚನೆ ಮಾಡ್ಬೋದು. ಜಗತ್ತನ್ನೇ ಬೆಳಗುವವನು ನಾನು. ಏನು ಉತ್ತರ? ಸೂರ್ಯ. ವೆರಿ ಗುಡ್ ಮಕ್ಕಳೇ. ಎರಡನೇ ಒಗಟನ್ನು ನೋಡೋಣ. ಸೂರ್ಯನನ್ನೇ ಮರೆಮಾಚುವವನು ನಾನು. ಎಸ್, ಯಾರು? ವೆರಿ ಗುಡ್ ಮಕ್ಕಳೇ, ಮೋಡ. ಮೂರನೇ ಒಗಟನ್ನು ನೋಡೋಣ. ಮೋಡವನ್ನೇ ತಡೆಯುವವನು ನಾನು. ಮೋಡವನ್ನೇ ತಡೆಯುವವನು ನಾನು. ಉತ್ತರ ಹೇಳಿ ಮಕ್ಕಳೇ. ವೆರಿ ಗುಡ್ ಮಕ್ಕಳೇ, ಪರ್ವತ. ನಾಲ್ಕನೆಯ ಒಂದು ಒಗಟನ್ನು ನೋಡೋಣ. ಪರ್ವತಕ್ಕೆ ಸುರಂಗವನ್ನು ಕೊರೆಯುವವನು ನಾನು. ಎಸ್, ಸರಿ ಉತ್ತರ ಮಕ್ಕಳೇ, ಇಲಿ. ಮಕ್ಕಳೇ, ಈಗ ಇಲ್ಲಿಗೆ ಪಾಠ ಮುಕ್ತಾಯ ಆಯಿತು. ಈಗ ಗೃಹಪಾಠದ ಸಮಯ. ನೀವು ಈ ಪ್ರಶ್ನೆಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರ್ಕೊಳ್ಳಿ ಮಕ್ಕಳೇ. ಬರ್ಕೊಂಡು ಮನೆಯಲ್ಲಿ ಈ ಒಂದು ಗೃಹಪಾಠವನ್ನು ನೀವು ಅಭ್ಯಾಸ ಮಾಡಬೇಕು. ನೋಡಿ, ಮೊದಲನೇ ಪ್ರಶ್ನೆ, ದೊಡ್ಡವರು ಯಾರು? ಪಾಠದಲ್ಲಿ ಬರುವ ಪಾತ್ರಗಳ ಸಂಭಾಷಣೆಯನ್ನು ಶಾಲೆಯಲ್ಲಿ ಗೆಳೆಯರೊಂದಿಗೆ ಸೇರಿ ಸಂಭಾಷಣೆ ಮಾಡು. ಹಾಗೆ ಎರಡನೇ ಪ್ರಶ್ನೆ, ನಿಮ್ಮ ಶಾಲೆಯಲ್ಲಿ ನಡೆಸುವ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಪ್ರಚಾರಕ್ಕಾಗಿ ಒಂದು ಭಿತ್ತಿ ಪತ್ರವನ್ನು ಶಿಕ್ಷಕರ ಸಹಾಯದಿಂದ ಸಿದ್ಧಪಡಿಸು. ಮಕ್ಕಳೇ, ಇಲ್ಲಿಗೆ ಪಾಠ ಮುಕ್ತಾಯ ಆಯಿತು. ಮತ್ತು ನಿಮ್ಮ ಭೇಟಿ ಮುಂದಿನ ತರಗತಿಯಲ್ಲಿ. ಅಲ್ಲಿಯವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಆನಂದವಾಗಿರಿ ಮಕ್ಕಳೇ. ನಿಮಗೆ ಒಳ್ಳೆಯದಾಗಲಿ. ನನ್ನ ಹೆಸರು ಆರ್ ರವೀಂದ್ರನಾಥ್, ಸಹ ಶಿಕ್ಷಕರು, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಚ್ಚೇನಹಳ್ಳಿ, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ಧನ್ಯವಾದಗಳು ಮಕ್ಕಳೇ. ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ. ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ. ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes, sir. Yes, teacher. Present, ma'am.